ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ದಿನ ನಾವು ಒಂದು ಹೊಸ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಪೋಸ್ಟ್ ಆಫೀಸ್, ಅಂಚೆ ಕಚೇರಿ. ಸ್ನೇಹಿತರೆ, ನೀವು ಅಂಚೆ ಕಚೇರಿಯಲ್ಲಿ ಈ ಒಂದು ಸಣ್ಣ ಕೆಲಸ ಮಾಡಿದ್ದೆ ಆದರೆ ನಿಮಗೆ ಪ್ರತಿ ತಿಂಗಳು ಕುಂತಲ್ಲಿಯೇ ಪ್ರತಿ ತಿಂಗಳು 9,250 ರೂಪಾಯಿ. ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ನಾವು ಹಣವನ್ನು ಯಾವುದೋ ಒಂದು ಸೊಸೈಟಿಯಲ್ಲೋ ಇನ್ಯಾವುದೋ ರಿಯಲ್ ಎಸ್ಟೇಟಲ್ಲೋ ಒಂದು ಕೈ ಸಾಲ ಕೊಡೋದು ಏನೋ ಒಂದು ಮಾಡ್ತಾಯಿರ್ತೀವಿ. ಸ್ನೇಹಿತರೆ, ಈ ರೀತಿ ಮಾಡ್ತಾ ಇರಬೇಕಾದಾಗ 1 ತಿಂಗಳು ಬಡ್ಡಿ ಕಟ್ತಾರೆ, 2ನೇ ತಿಂಗಳು ಬಡ್ಡಿ ಕಟ್ತಾರೆ, 3ನೇ ತಿಂಗಳಿಗೆ ನಮ್ಮ ಅಸಲಿಗೂ ಸಹ ನಾಮ ಬೀಳುತ್ತೆ. ಸ್ನೇಹಿತರೆ, ನಾವೇನು ಕೈ ಸಾಲ ಕೊಟ್ಟಿರ್ತೀವಿ, ಬಡ್ಡಿ ಹೇಗೆ ಬಿಟ್ಟಿರ್ತೀವಿ, ಈ ಹಣ ಗ್ಯಾರಂಟಿ ಬರುತ್ತೆ ಅಂತ ಇವತ್ತಿನ ಕಾಲಘಟ್ಟದಲ್ಲಿ ಹೇಳಲಿಕ್ಕೆ ಆಗ್ತಾಯಿಲ್ಲ. ಆದರೆ ನಾವು ಕಟ್ಟಿರುವಂಥ ಅಸಲು ಅಮೌಂಟು, ಕ್ಯಾಪಿಟಲ್ ಅಮೌಂಟು ಸೇಫ್ಟಿಯಾಗಿರಬೇಕು. ಹಾಗೆ ಬಡ್ಡಿ ರಿಟರ್ನ್ಸು ಕರೆಕ್ಟಾಗಿ ಬರಬೇಕು. ಹಾಗೆ ನಾವು ಕಟ್ಟಿರುವಂತಹ ಎಷ್ಟೋ ಲಕ್ಷ ಕಟ್ಟಿರ್ತೀವಿ, ಆ ಅಮೌಂಟು ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗಬಾರ್ದು, ಗ್ಯಾರಂಟಿ ಆಗಿರಬೇಕು. ಯಾಕೆ ಅಂದರೆ ಪೋಸ್ಟ್ ಆಫೀಸ್, RBI ಅಂಡರಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಂಚೆ ಕಚೇರಿ. ಸ್ನೇಹಿತರೆ, ಎಲ್ಲರೂ ಸಹ ನಂಬುವಂತಹ, ನಂಬಿಕೆಗೆ ಅರ್ಹವಾದಂತಹ ಅಂಚೆ ಕಚೇರಿಯಲ್ಲಿ ನಾವು ಯಾವ ರೀತಿ ಹೂಡಿಕೆಯನ್ನು ಮಾಡಿದ್ರೆ ನಮಗೆ ಯಾವ ರೀತಿ ರಿಟರ್ನ್ಸ್ ಬರುತ್ತೆ ಅನ್ನೋದು ನೋಡೋಣ. ಸ್ನೇಹಿತರೆ, ಪೋಸ್ಟ್ ಆಫೀಸಲ್ಲಿ ಅಂತಹ ಒಂದು ಅದ್ಭುತವಾದ ಸ್ಕೀಮ್ ಯಾವುದಿರ್ಬೋದು ನೋಡೋಣ. ಸ್ನೇಹಿತರೆ, ನಾವು ಹೂಡಿಕೆ ಮಾಡಿದಂಥ ಹಣ ಸೇಫ್ಟಿಯಾಗಿರಬೇಕು. ಎಲ್ಲರೂ ಯೋಚನೆ ಮಾಡಿದೆ ಅದನ್ನು. ನಂತರ ಪ್ರತಿ ತಿಂಗಳು ಒಂದು 5,000ನೋ ಒಂದು 10,000ನೋ ಪ್ರತಿ ತಿಂಗಳು ಇನ್ಕಮ್ ಬರ್ತಾ ಇರಬೇಕು. ಆ ಥರನೂ ಸಹ ಯೋಚನೆ ಮಾಡ್ತಾ ಇರ್ತಾರೆ. ಕೆಲವರು ಸೀನಿಯರ್ಸ್ ಇರ್ತಾರೆ, ಒಂದು 60 ವರ್ಷ ಮೇಲ್ಪಟ್ಟ ಆಗಿರ್ತದೆ. ಅವರಿಗೆ ಪ್ರತಿ ತಿಂಗಳು ನನಗೆ ಹಾಸ್ಪಿಟ್ಲ್ ಖರ್ಚಿಗೋ, ಮೆಡಿಷನ್ ಖರ್ಚಿಗೆ, ದಿನಸಿ ಸಾಮಾನುಗಳಿಗೆ, ಮನೆ ಮೇಂಟೆನೆನ್ಸ್ಗೋಸ್ಕರ ಒಂದಿಷ್ಟು ಹಣವನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಯಾಕೆಂದರೆ 60 ವರ್ಷ ಆದಮೇಲೆ ದುಡಿಲಿಕ್ಕಾಗಲ್ಲ, ನಾವು ಯಾವುದೋ ಒಂದು ಕೆಲಸದಲ್ಲಿದ್ವಿ, ರಿಟೈರ್ಡ್ ಆಗಿದ್ದೀವಿ, ಈಗ ನಾವು ಒಂದು ನಿಶ್ಚಿತ ಹಣ ಬರ್ತಾ ಇದ್ದರೆ, ಪ್ರತಿ ತಿಂಗಳು ಒಂದು 5,000ನೋ 10,000ನೋ ಬರ್ತಾಯಿದ್ರೆ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಪೋಸ್ಟ್ ಆಫೀಸಲ್ಲಿ ಅಂತಹ ಒಂದು ಅವಕಾಶ ನಿಮಗೋಸ್ಕರ ಇದೆ. ಪ್ರತಿ ತಿಂಗಳು ಒಂದು 5,000ದಿಂದ 9,250 ರೂಪಾಯಿವರೆಗೂ ಪ್ರತಿ ತಿಂಗಳು ನನಗೆ ಒಂದು ನಿಶ್ಚಿತವಾದಂತಹ ಒಂದು ಹಣ ನನಗೆ ಬರಬೇಕು ಅಂತಹ ಯೋಚನೆ ಮಾಡೋಂಥವ್ರು ಪೋಸ್ಟ್ ಆಫೀಸಲ್ಲಿ ಒಂದು ಅದ್ಭುತವಾದ ಒಂದು ಸ್ಕೀಮ್ ಇದೆ. ಅದೇ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಪೋಸ್ಟ್ ಆಫೀಸಲ್ಲಿ ನಾವು ಹೂಡಿಕೆ ಮಾಡುವಂಥ ಹಣ ಯಾವುದೇ ರೀತಿಯ ರಿಸ್ಕ್ ಇರೋದಿಲ್ಲ. ಸ್ನೇಹಿತರೆ, ನಾವು ಬೇರೆ ಕಡೆ ಶೇರ್ ಮಾರ್ಕೆಟ್ ಇರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಇನ್ವೆಸ್ಟ್ ಮಾಡಲಿಕ್ಕೆ ನೋಡ್ತೀವಿ. ಅಲ್ಲಿ ಆ ಹಣ ನಾವು ಏನು ಹೂಡಿಕೆಯನ್ನು ಮಾಡ್ತೀವಿ ಆ ಹಣ ವಾಪಸ್ ಬರುತ್ತೆ ಅನ್ನುವಂಥದ್ದೇ ಡೌಟ್ ಆಗಿಬಿಡ್ತದೆ. ಆದರೆ ಇದು ಪೋಸ್ಟ್ ಆಫೀಸ್ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ RBI ಅಂಡರಲ್ಲಿ ಬರುವಂಥ ಒಂದು ಪೋಸ್ಟ್ ಆಫೀಸ್. ಸ್ನೇಹಿತರೆ, ನಂಬಿಕೆಗೆ ಅರ್ಹವಾದ ಪೋಸ್ಟ್ ಆಫೀಸ್. ಸ್ನೇಹಿತರೆ, ಆದ್ದರಿಂದ ಇಲ್ಲಿ ನಾವು ಹೂಡಿಕೆಯನ್ನು ಮಾಡ್ಬೋದು, ಕಣ್ಮುಚ್ಕೊಂಡು ಹೂಡಿಕೆ ಮಾಡ್ಬೋದು, ಆರಾಮ ನಿದ್ದೆ ಮಾಡ್ಬೋದು, ಯಾವುದೇ ಚಿಂತೆಯನ್ನು ಮಾಡಬೇಕಾಗಿಲ್ಲ. ಕೆಲವೊಮ್ಮೆ ನಾವು ಹಣವನ್ನು ಬ್ಯಾಗಲ್ಲಿ ಇಟ್ಕೊಂಡಿದ್ದಾಗ, ಮನೇಲಿ ಇಟ್ಕೊಂಡಿದ್ದಾಗ ಎಲ್ಲಿ ಕಳ್ತನ ಆಗೋಗುತ್ತೋ, ಯಾರು ಎತ್ಕೊಂಡು ಹೋಗ್ಬಿಡ್ತಾರೋ ಅನ್ನೋ ಭಯ, ಆತಂಕ ಎಲ್ಲ ಇರುತ್ತೆ. ಆದರೆ ಪೋಸ್ಟ್ ಆಫೀಸಲ್ಲಿ ಹಣವನ್ನು ಹೂಡಿಕೆ ಮಾಡಿ ನಿಶ್ಚಿಂತೆಯಿಂದ ಇರ್ಬೋದು. ಸ್ನೇಹಿತರೆ, ಅಂತಹ ಸುಭದ್ರವಾದ ಸೇಫ್ಟಿಯಾದಂತಹ ಜಾಗ ಅಂದರೆ ಪೋಸ್ಟ್ ಆಫೀಸ್. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಹೂಡಿಕೆಯನ್ನು ಎಲ್ಲಿ ಮಾಡಬೇಕು? ನಿಮ್ಮ ಹತ್ತಿರದ ಅಂಚೆ ಕಚೇರಿಯಲ್ಲಿ ಮಾಡಬೇಕು. ಹೂಡಿಕೆ ಮತ್ತು ಹಣದ ಭದ್ರತೆ ಏನು ಅಂದಾಗ ಇದು ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿದೆ. ಹೂಡಿಕೆ ಲಾಭ, ಹೂಡಿಕೆ ಮೇಲೆ ಏನು ಲಾಭ ಸಿಗುತ್ತೆ, ಆ ಲಾಭ ಯಾವಾಗ ಸಿಗುತ್ತೆ? ಪ್ರತಿ ತಿಂಗಳು ಕೊನೆಗೆ ನಿಮಗೆ ಬಡ್ಡಿ ಸಂದಾಯ ಆಗುತ್ತೆ. ಸ್ನೇಹಿತರೆ, ನಾಮಿನಿಗೂ ಸಹ ಇಲ್ಲಿ ಅವಕಾಶ ಇದೆ. ನಿಮ್ಮ ತಂದೆ ಹೆಸರಿಗೆ, ಮಕ್ಕಳ ಹೆಸರಿಗೆ ನಾಮಿನಿ ಮಾಡ್ಬೋದು. ಹಣ ವರ್ಗಾವಣೆ ಹೇಗಿರುತ್ತೆ, ನಿಮ್ಮ ಬಡ್ಡಿ ಹಣ ಹೇಗೆ ಸಿಗುತ್ತೆ ಅಂತಂದಾಗ ಇದು ನಿಮ್ಮ ಉಳಿತಾಯ ಖಾತೆ. ನೀವು ಅಂಚೆ ಕಚೇರಿಯಲ್ಲಿ ತೆಗೆದಿರುವಂಥ ಒಂದು SBI ಅಕೌಂಟ್ಗೆ ನಿಮ್ಮ ಬಡ್ಡಿ ಪ್ರತಿ ತಿಂಗಳು ಅಲ್ಲಿಗೆ ಬರುತ್ತೆ. ಸ್ನೇಹಿತರೆ, ಆಗ ನೀವು ಡ್ರಾ ಮಾಡ್ಕೊಬೋದಾಗಿರುತ್ತೆ.
ಈಗ ಪೋಸ್ಟ್ ಆಫೀಸ್ನ ಮಂತ್ಲಿ ಇನ್ಕಮ್ ಸ್ಕೀಮ್ ಈ ಖಾತೆಯನ್ನು ತೆರೆಯೋದು ಹೇಗೆ? ಸ್ನೇಹಿತರೆ, ನಿಮ್ಮ ಏರಿಯಾದಲ್ಲಿ ಇರುವಂತಹ ಪೋಸ್ಟ್ ಆಫೀಸ್ಗೆ ಹೋಗಿ ಅಂಚೆ ಕಚೇರಿಯ ಉಳಿತಾಯ ಖಾತೆಯನ್ನು ಫಸ್ಟ್ ತೆರಿಬೇಕಾಗುತ್ತೆ. ಅದನ್ನು ಓಪನ್ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ಫಾರ್ಮ್ ಕೊಡ್ತಾರೆ, ಅದನ್ನು ಫಿಲ್ ಮಾಡಿ ನೀವೊಂದು ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ ಅಂಚೆ ಕಚೇರಿಯಲ್ಲಿ. ಆಮೇಲೆ ನಂತರ POMIS ಅಂದರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅದರ ಸಂಬಂಧಪಟ್ಟ ಒಂದು ಅರ್ಜಿಯನ್ನು ಕೊಡ್ತಾರೆ. ಅದನ್ನು ಎಲ್ಲ ಫಾರ್ಮಲ್ಲಿರುವಂಥ ಎಲ್ಲ ಡೀಟೇಲ್ಸ್ನೆಲ್ಲ ಭರ್ತಿ ಮಾಡಿ, ಅದ್ರ ಜೊತೆಗೆ ನಿಮ್ಮ ಫೋಟೋ, ಆಧಾರ್ ID, ಏನೇನು ID ಕೇಳ್ತಾರೋ ಆ IDಯನ್ನೆಲ್ಲ ಕೊಡಿ. KYC ಏನೇನು ಕೇಳ್ತಾರೋ ಅದನ್ನೆಲ್ಲ ಕೊಟ್ಟು ನೀವೊಂದು ಬ್ಯಾಂಕಲ್ಲಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಒಂದು ಅಕೌಂಟನ್ನು ಓಪನ್ ಮಾಡ್ಕೊಬೋದು. ಈಗ ಕೇಳ್ಬೋದು, ನಾವು ಇಷ್ಟು ಹಣವನ್ನು ಇಟ್ಟರೆ ಎಷ್ಟು ನಮಗೆ ಬಡ್ಡಿ ಸಿಗುತ್ತೆ ಅಂತ. ನೀವು ಯಾವ ರೀತಿ ಎಷ್ಟು ಹಣವನ್ನು ಇಡ್ತೀರಿ ಆ ಆಧಾರದ ಮೇಲೆ ನಿಮಗೆ ಅಮೌಂಟು ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ. ಅದನ್ನು ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ. ನೀವು 1 ಲಕ್ಷ ಇರ್ಬೋದು, 5 ಲಕ್ಷ ಇರ್ಬೋದು, 10 ಲಕ್ಷ ಇರ್ಬೋದು, 15 ಲಕ್ಷ ಇರ್ಬೋದು. ಈ ರೀತಿ ಹಣವನ್ನು ನೀವು ಒಂದು ಸಲ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಫಿಕ್ಸೆಡ್ ಡೆಪಾಸಿಟ್ ಮಾಡಬೇಕಾಗುತ್ತೆ. 5 ಇಯರ್ಸ್ವರೆಗೂ ಅಮೌಂಟನ್ನು ಡ್ರಾ ಮಾಡಲಿಕ್ಕೆ ಬರೋದಿಲ್ಲ. ಅಕಸ್ಮಾತ್ ಡ್ರಾ ಮಾಡಲೇಬೇಕು ಅಂದರೆ 1 ವರ್ಷಕ್ಕೂ ಮುನ್ನ ನೀವೇನೋ ಡ್ರಾ ಮಾಡಿದ್ರೆ ಯಾವುದೇ ರೀತಿ ಬಡ್ಡಿ ಕೊಡೋದಿಲ್ಲ. 1 ವರ್ಷದಿಂದ 3ನೇ ವರ್ಷದ ಒಳಗೆ ಏನಾದರೂ ನೀವು ಡ್ರಾ ಮಾಡಬೇಕು, ನನಗೆ 5 ಲಕ್ಷ ಬೇಕೇ ಬೇಕು ಅಮೌಂಟ್, ನನ್ನ ಅಮೌಂಟ್ ಕಟ್ಟಿರೋ ಅಮೌಂಟ್ ಎಲ್ಲ ಫುಲ್ ಬೇಕು ಅಂತಂದರೆ ಅದಕ್ಕೆ 2% ದಂಡ ಕಟ್ಟಬೇಕಾಗುತ್ತೆ. 3ನೇ ವರ್ಷದಿಂದ 5ನೇ ವರ್ಷದ ನಡುವೆ ಏನಾದರೂ ನೀವು ನಾನು ಕಟ್ಟಿರೋ ಅಮೌಂಟೆಲ್ಲ ಏನು FD ಥರ ಮಾಡಿರ್ತೀನಿ ಅದೆಲ್ಲ ಡ್ರಾ ಮಾಡಬೇಕಂದ್ರೆ ಅಸಲು ಮತ್ತು ವಾಪಸ್ ಪಡಿಬೇಕಂದ್ರೆ 1% ದಂಡ ವಿಧಿಸ್ತಾರೆ. ಅದಕ್ಕೋಸ್ಕರ ನಿಮ್ಮ ಇತಿಮಿತಿಗಳನ್ನು ನೋಡ್ಕೊಳ್ಳಿ. 5 ವರ್ಷದವರೆಗೂ ಅದು ಫಿಕ್ಸ್ ಆಗಿರುತ್ತೆ. ಫಿಕ್ಸ್ ಆಗಿರೋದ್ರಿಂದ ನಿಮಗೆ ಈ ರೀತಿ ಬಡ್ಡಿ ಅಥವಾ ದಂಡವನ್ನು ವಿಧಿಸ್ತಾರೆ. ಅದಕ್ಕೋಸ್ಕರ ನೀವು ನೋಡಿಕೊಂಡು ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ಇದು 5 ಇಯರ್ಸ್ವರೆಗೂ ಫಿಕ್ಸ್ ಆಗಿರುತ್ತೆ. ಅಕಸ್ಮಾತ್ ತೆಗಿಲೇಬೇಕು ಅಂದರೆ ಈ ರೀತಿ ನನ್ನ ಮೇಲ್ಕಂಡ ರೀತಿಯಲ್ಲಿ ದಂಡವನ್ನು ಕಟ್ಟಿ ನಾವು ಹಣವನ್ನು ವಾಪಸ್ ಪಡ್ಕೊಬೇಕಾಗುತ್ತೆ. ಯಾಕೆಂದರೆ ಪ್ರತಿ ತಿಂಗಳು ಬಡ್ಡಿ ಬರ್ತಾ ಇರುತ್ತೆ ಅದಕ್ಕೆ. ಹಾಗಾದರೆ ಸ್ನೇಹಿತರೆ, ನೀವು ಕೇಳ್ಬೋದು, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಎಷ್ಟು % ಬಡ್ಡಿಯನ್ನು ಕೊಡ್ತಾರೆ ಅಂತ. ಸ್ನೇಹಿತರೆ, ಬಡ್ಡಿ 7.40 ಬಡ್ಡಿಯನ್ನು ಕೊಡ್ತಾರೆ. ಸ್ನೇಹಿತರೆ, ಹೂಡಿಕೆಯ ಮೊತ್ತ ನೀವು ಎಷ್ಟು ಹೂಡಿಕೆಯನ್ನು ಮಾಡ್ತೀರಾ? ಉದಾಹರಣೆಗೆ 1 ಲಕ್ಷ ಹೂಡಿಕೆಯನ್ನು ಮಾಡಿದ್ರೆ ನಿಮಗೆ 617 ರೂಪಾಯಿ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ ಸ್ನೇಹಿತರೆ. ನೀವೇನಾದರೂ 2 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಪ್ರತಿ ತಿಂಗಳು 1234 ರೂಪಾಯಿ. 3 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 1850 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ. 4 ಲಕ್ಷ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ 2467 ರೂಪಾಯಿ ಬರುತ್ತೆ. 5 ಲಕ್ಷ ಏನಾದರೂ ನೀವು ಇನ್ವೆಸ್ಟ್ ಮಾಡಿದರೆ 3084 ರೂಪಾಯಿ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ. 6 ಲಕ್ಷ ಏನಾದರೂ ನೀವು ಇನ್ವೆಸ್ಟ್ ಮಾಡಿದರೆ 3700 ರೂಪಾಯಿ ಬರುತ್ತೆ. 7 ಲಕ್ಷ ಇನ್ವೆಸ್ಟ್ ಮಾಡಿದರೆ 4317 ರೂಪಾಯಿ ಬರುತ್ತೆ. 8 ಲಕ್ಷ ಇನ್ವೆಸ್ಟ್ ಮಾಡಿದರೆ 4934 ರೂಪಾಯಿ ಬರುತ್ತೆ. 9 ಲಕ್ಷ ಇನ್ವೆಸ್ಟ್ ಮಾಡಿದರೆ 5550 ರೂಪಾಯಿ ಬರುತ್ತೆ. ಸ್ನೇಹಿತರೆ, ನೀವು 10 ಲಕ್ಷ ಇನ್ವೆಸ್ಟ್ ಮಾಡಿದರೆ ಪ್ರತಿ ತಿಂಗಳು 6167 ರೂಪಾಯಿ ಬರುತ್ತೆ. ಅಂದರೆ 5 ವರ್ಷದವರೆಗೂ ಬರ್ತಲೇ ಇರುತ್ತೆ ಪ್ರತಿ ತಿಂಗಳು. ನೀವೇನಾದರೂ 12 ಲಕ್ಷ ಇನ್ವೆಸ್ಟ್ ಮಾಡಿದರೆ 7400 ರೂಪಾಯಿ ಬರುತ್ತೆ ಪ್ರತಿ ತಿಂಗಳು. 15 ಲಕ್ಷ ಇನ್ವೆಸ್ಟ್ ಮಾಡಿದರೆ ಪ್ರತಿ ತಿಂಗಳು 9250 ರೂಪಾಯಿ ಪ್ರತಿ ತಿಂಗಳು 5 ವರ್ಷ ಆಗೋವರೆಗೂ ಬರ್ತಲೇ ಇರುತ್ತೆ. ನಂತರ ನೀವೇನು ಫಸ್ಟು ಡೆಪಾಸಿಟ್ ಮಾಡಿದಿರಲ್ಲ, ಉದಾಹರಣೆಗೆ 15 ಲಕ್ಷ ಇನ್ವೆಸ್ಟ್ ಮಾಡಿದರೆ 15 ಲಕ್ಷನೂ ಬರುತ್ತೆ. ಅದ್ರ ಜೊತೆಗೆ ಪ್ರತಿ ತಿಂಗಳು 9250 ರೂಪಾಯಿ ಬಡ್ಡಿನೂ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ. ಇಂಥ ಅದ್ಭುತವಾದ ಒಂದು ಪೋಸ್ಟ್ ಆಫೀಸಲ್ಲಿ ಈ ಒಂದು ಸ್ಕೀಮ್ ಇದೆ ಸ್ನೇಹಿತರೆ. ಯಾರು ರಿಟೈರ್ಮೆಂಟ್ ಆಗಿದ್ದಾರೆ, ಯಾರು ನಾವು ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ನಾನು ಒಂದು ಬಲ್ಕ್ ಅಮೌಂಟ್ ಅಂತ ನನ್ನ ಹತ್ರ 15 ಲಕ್ಷ ಇದೆ, ಒಂದು ಸಲ FD ಮಾಡಿಬಿಡ್ತೀನಿ ಪೋಸ್ಟ್ ಆಫೀಸ್ ಒಳಗೆ ಅಂತಂದರೆ ಪ್ರತಿ ತಿಂಗಳು 9250 ರೂಪಾಯಿ ಬರುತ್ತೆ. ನಿಮ್ಮ ಜೀವನವನ್ನು ಸುಧಾರಿಸ್ಕೊಂಡು ಆರಾಮಾಗಿ ಜೀವನವನ್ನು ಮಾಡ್ಕೊಂಡು ಹೋಗಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾವೆಲ್ಲೋ ಗೊತ್ತು ಗುರಿ ಇಲ್ಲದೇ ಯಾರೋ ಕೈ ಸಾಲ ಕೊಡೋದು, ಇನ್ಯಾವುದೋ ಸೊಸೈಟಿಗಳಲ್ಲಿ ನಾವು ಹೆಚ್ಚಿಗೆ ಬಡ್ಡಿ ಕೊಡ್ತಾರಂತ ತಗೊಂಡಾಗ ಹಲ್ಲಿಡೋದು, ಇನ್ಯಾರೋ ಸ್ನೇಹಿತರು ಬಡ್ಡಿ ಕೊಡ್ತಾರಂತ ಅವ್ರಿಗೆ ಕೊಡೋದು, ಇವ್ರಿಗೆ ಕೊಟ್ಟು ನಾವು ಕೊಟ್ಟಿರುವಂಥ ಅಮೌಂಟೇ ಕೆಲವೊಮ್ಮೆ ವಾಪಸ್ ಬರೋದಿಲ್ಲ. ಯಾಕೆಂದರೆ ನಮಗೆ 60 ವರ್ಷ ಮೇಲ್ಪಟ್ಟಾಗಿರುತ್ತೆ,
ಅವ್ರ ಜೊತೆ ಫೈಟ್ ಮಾಡಲಿಕ್ಕಾಗಲ್ಲ, ಹಣ ವಾಪಸ್ ತಗೊಳ್ಲಿಕ್ಕಾಗಲ್ಲ, ಭಾಳ ರಿಸ್ಕ್ ಇರುತ್ತೆ. ಅಥವಾ ಶೇರ್ ಮಾರ್ಕೆಟಲ್ಲಿ ಹಾಕಿದಾಗ ಅದೊಂಥರ ಜೂಜ್ ಮಾರ್ಕೆಟ್ ಇರುತ್ತೆ, ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಆದರೆ ಪೋಸ್ಟ್ ಆಫೀಸಲ್ಲಿ ತುಂಬ ಸೇಫ್ಟಿಯಸ್ ಪ್ಲೇಸ್ ಅಂತಲೇ ಹೇಳ್ಬೋದು. 100ಕ್ಕೆ 101% ನಮಗೆ ಹಣ ಖಾತ್ರಿ, ಯಾಕೆಂದರೆ ವಾಪಸ್ ಬಂದೇ ಬರುತ್ತೆ ಅಂತ. ಆದ್ದರಿಂದ ಸ್ನೇಹಿತರೆ, ನೀವು ಇಲ್ಲಿಗೆ ಇನ್ವೆಸ್ಟ್ ಮಾಡೋದ್ರಿಂದ ಈ ರೀತಿ ಅಮೌಂಟನ್ನು ಸುಮಾರು 15 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಪ್ರತಿ ತಿಂಗಳು 9,250 ರೂಪಾಯಿಯನ್ನು ರಿಟರ್ನ್ ತೊಗೊಬೋದು, ಅಂದರೆ ಬಡ್ಡಿಯ ರೂಪದಲ್ಲಿ ತೊಗೊಬೋದು. ನಮ್ಮ ಜೀವನವನ್ನೇ ನಡೆಸ್ಕೊಂಡು ಹೋಗ್ಬೋದು. ಎಂಥ ಅದ್ಭುತವಾದ ಸ್ಕೀಮ್ ಇದೆ ಸ್ನೇಹಿತರೆ. ನಿಮ್ಮ ಹತ್ತಿರದಲ್ಲಿರುವಂಥ ಪೋಸ್ಟ್ ಆಫೀಸಲ್ಲಿ ಇನ್ನೂ ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ.